ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮು ಹೊಸದಾಗಿ ಎಡಿಟ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದೆ. ಈ ಅಪ್ಲಿಕೇಶನ್ ಒಂಥರ ಫೋಲ್ ಮಿಲ್ಸ್ ಅಂತ ಹೇಳ್ಬೋದು. ಯಾರಿಗೆ ಅಂದರೆ ರೀಲ್ಸ್ ಮಾಡೋರಿಗೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂದರೆ, ಇದರಲ್ಲಿ ನೀವು ವಿಡಿಯೋ ಶೂಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇದಕ್ಕೆ ಮುಂಚೆ ನೀವು ಈ ಕ್ಯಾಪ್ ಕಟ್ಟು, ಇನ್ಶಾಟು, ಕೈನ್ ಮಾಸ್ಟರ್ ಈ ಥರ ಅಪ್ಲಿಕೇಶನ್ ಬಳಸ್ತಿದ್ರಲ್ಲ, ಯಾವುದೂ ಅವಶ್ಯಕತೆ ಇಲ್ಲ. ಈ ಒಂದು ಅಪ್ಲಿಕೇಶನ್ ಇದ್ರೆ ಫುಲ್ ಆಕ್ಸೆಸ್ ಇದೆ ಇದ್ರಲ್ಲ ಮೇಲೆ. ನೀವು ಯಾವುದು ಪೇಯ್ಡ್ ಅವಶ್ಯಕತೆ ಇಲ್ಲ. ಗ್ರೀನ್ ಸ್ಕ್ರೀನ್ ಆಟೋಮೆಟಿಕ್ ರಿಮೂವ್ ಮಾಡುತ್ತೆ. ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಬೇರೆ ಬೇರೆ ಫೀಚರ್ಸ್ ಎಲ್ಲ ಇದೆ. ಆಮೇಲೆ ಆಟೋ ಕ್ಯಾಪ್ಷನ್ಸ್ ಅನ್ನು ಕೊಡ್ಬೋದು. ಬೇರೆ ಲೆವೆಲ್ ಅಂತ ಹೇಳ್ಬೋದು ಎಡಿಟಿಂಗ್ ಇದರಲ್ಲಿ. ಹಾಗೆ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ಇನ್ನೊಂದು ಫೀಚರ್ ಏನಂದ್ರೆ, ನಿಮ್ಮ ಪೋಸ್ಟ್ ಮಾಡಿರೋಂಥ ರೀಲ್ಸ್ಗೆ ಅನಾಲಿಟಿಕ್ಸ್ ನೋಡ್ಕೋಬಹುದು. ರೀಚ್ ಎಷ್ಟಾಗಿದೆ, ವ್ಯೂಸ್ ಎಷ್ಟು ಬಂದಿದೆ, ಲೈಕ್ಸ್ ಎಷ್ಟು ಬಂದಿದೆ, ಎಲ್ಲ ಅನಾಲಿಟಿಕ್ಸ್ ನೋಡ್ಕೋಬಹುದು. ನೆಕ್ಸ್ಟ್ ನೀವು ಮಾಡುವಂತ ರೀಲ್ಸ್ ನ ಟಾಪಿಕ್ಗಳನ್ನ ಬರ್ದಿಟ್ಕೋಬಹುದು. ಇಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ರೀಲ್ಸ್ ನೋಡ್ತಾ ಇದ್ರಿ, ಒಂದು ಐಡಿಯಾ ಬಂತು, ಆಮೇಲೆ ಅದನ್ನ ಒಂದು ಟಾಪಿಕ್ ಆಗಿ ರೈಟ್ ಮಾಡಿ ಇಟ್ಕೋಬಹುದು. ಟ್ರೆಂಡಿಂಗ್ ಆಗಿರೋ ಆಡಿಯೋಗಳನ್ನ ಹುಡುಕ್ಬೋದು. ತುಂಬಾ ಫ್ರೆಂಡ್ಸ್, ತುಂಬಾ ಅದ್ಭುತ ಅನ್ಬೋದು ಈ ಒಂದು ಅಪ್ಲಿಕೇಶನ್. ಇದರಲ್ಲಿ ಫೀಚರ್ಸ್ ಅಮೇಸಿಂಗ್ ಕೊಟ್ಬಿಟ್ಟಿದ್ದಾರೆ. ಇಷ್ಟು ದಿವಸ ಯಾಕೆ ವೇಟ್ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕಾಗಿ ಈ ಅಪ್ಲಿಕೇಶನ್ ಏನೇನು ಫೀಚರ್ಸ್ ಇದೆ, ಯಾವ ತರ ಬಳಸಬೇಕು ಅನ್ನೋದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ತಪ್ಪದೆ ವಿಡಿಯೋ ನೋಡಿ. ನೇಮ್ ಬಂದು ಎಡಿಟ್ಸ್ ಅಂತ. ಇದು ಇನ್ಸ್ಟಾಗ್ರಾಮ್ದು ಓನ್ ಅಪ್ಲಿಕೇಶನ್. ಇದರಲ್ಲಿ ಒಂದೊಂದಾಗಿ ಫೀಚರ್ಸ್ ನಾನು ಹೇಳ್ಕೊಬರ್ತೀನಿ. ಫಸ್ಟ್ ನಾನು ಈ ಪ್ಲಸ್ ಸಿಂಬಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ರೆಕಾರ್ಡ್ ಮಾಡಿರೋಂಥ ವೀಡಿಯೋಸ್ನ ಯಾವ ಥರ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಕ್ಸಾಂಪಲ್ ನಾನು ಒಂದು ವೀಡಿಯೋ ತೊಗೊಳ್ತೀನಿ, ಇಲ್ಲ ಈ ವಿಡಿಯೋ ತೊಗೊಳ್ತೀನಿ. ಸೊ 1 or 2 ಕ್ಲಿಪ್ಸನ್ನು ಆ್ಯಡ್ ಮಾಡ್ಬೋದು, ಆಮೇಲೆ ಮಾಡ್ಕೋಬೋದು. ಲೋಡಿಂಗ್ ಆಗ್ತಿದೆ, ಈಗ ಕ್ಲಿಪ್ ಅನ್ನೋದು ಆ್ಯಡ್ ಆಗಿದೆ. ಆ್ಯಡ್ ಆಡಿಯೋ ಕೊಡ್ಬೋದು. ಇಲ್ಲಿ ಮೈಕ್ ಸಿಂಬಲ್ ಇದೆಯಲ್ಲ, ಟೆಕ್ಸ್ಟ್ ಕೊಡ್ಬೋದು, ಆಡಿಯೋ ಕೊಡ್ಬೋದು, ವಾಯ್ಸ್ ಕೊಡ್ಬೋದು, ಕ್ಯಾಪ್ಷನ್ಸ್ ಕೊಡ್ಬೋದು, ಓವರ್ಲೇಸು, ಸೌಂಡ್ ಎಫೆಕ್ಟ್ಸ್ ಕೊಡ್ಬೋದು. ಆಮೇಲೆ ಕಟ್ಔಟ್ ಅಂತ ಇದೆಯಲ್ಲ, ಇದನ್ನ ಕಟ್ಔಟ್ ಮಾಡ್ಬೋದು, ಸ್ಟಿಕ್ಕರ್ಸು, ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಮತ್ತೆ ಇದರಲ್ಲಿ ಏನಿದೆ ಅಂದರೆ, ಎಕ್ಸ್ಪೋರ್ಟ್ ಕೊಡ್ತೀವಲ್ಲ, ಎಕ್ಸ್ಪೋರ್ಟ್ ಆದಮೇಲೆ ಡೈರೆಕ್ಟಾಗಿ ನಿಮಗೆ ಎಕ್ಸ್ಪೋರ್ಟಿಂಗ್ ಆಗ್ತಾ ಇದೆ, ಟೈಮ್ ತೊಗೊಳುತ್ತೆ. ಅದಕ್ಕಾಗಿ ಇದರಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಬೋದು, ಇಲ್ಲ ಫೇಸ್ಬುಕ್ಕಲ್ಲೂ ಪೋಸ್ಟ್ ಮಾಡ್ಬೋದು. ನಿಮ್ಮ ಅಕೌಂಟು ಫಸ್ಟ್ ಅಕೌಂಟ್ ಕ್ರಿಯೇಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಬೇಕಾದ್ರೆ ನಿಮಗೆ ಅಕೌಂಟ್ ಕೇಳುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮುಖಾಂತರ ಲಾಗಿನ್ ಆಗಿಬಿಡಿ, ಅಷ್ಟೇ ಸಾಕು, ಸಿಂಪಲ್. ಜಸ್ಟ್ ಇಲ್ಲಿ ಒಂದು ಫಸ್ಟ್ ಸಿಂಬಲ್ ಇದೆ, ಇಲ್ಲಿ ಸ್ಟಿಕ್ಸ್ ಅಂತ ಇದೆಯಲ್ಲ, ಇದೊಂದು ಸೇವ್ಡು ಕಲೆಕ್ಷನ್ಸು, ಇಲ್ಲೆಲ್ಲ ಸೇವ್ಡ್ ಅಂತ ಇದೆ, ಸ್ಟಿಕ್ಸ್ ಅಂತ ಇದೆ. ನೀವು ಪ್ಲಸ್ ಸಿಂಬಲ್ ಕೊಡ್ತೀನಿ. ಇಲ್ಲಿ ಏನಾದ್ರು ಒಂದು ನೀವು ಟಾಪಿಕ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನ ಬರೆದಿಟ್ಕೋಬೋದು, ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಮರ್ತು ಬಿಡ್ತೀರಾ, ಯಾವ್ದಾದ್ರು ವೀಡಿಯೋ ನೋಡ್ತಾ ಇರ್ತೀರಾ, ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಪ್ಲಸ್, ಇಲ್ಲಿ ರೀಲ್ಸ್ ಇದೆ, ಈ ಟ್ರೆಂಡಿಂಗ್ ಆಡಿಯೋ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಬಿಟ್ರೆ ಇದನ್ನ ನಾವು ಏನಾದ್ರು ಬರೆದಿಟ್ಕೋಬೋದು ಅಂತ ಒಳ್ಳೆ ಫೀಚರ್ಸ್ ಇದರಲ್ಲಿ ಇದೆ. ಆಮೇಲೆ ಜಸ್ಟ್ ಯೂಸ್ ಆಡಿಯೋ ಕೊಟ್ಟರೆ ಏನಾಗುತ್ತೆ ಅಂದರೆ, ಡೈರೆಕ್ಟ್ ಕ್ಯಾಮ್ರಾನ, ಗ್ಯಾಲರಿನ, ಕ್ಯಾಮ್ರಾ ಅಂದರೆ ಡೈರೆಕ್ಟಾಗಿ ಆ ಒಂದು ಆಡಿಯೋಗೆ ನೀವು ಕ್ಯಾಮ್ರಾದಲ್ಲಿ ವಿಡಿಯೋನ ಶೂಟ್ ಮಾಡ್ಬೋದು. ಇಲ್ಲಾಂದ್ರೆ ಗ್ಯಾಲರಿಗೆ ಹೋಗ್ಬಿಟ್ಟು ಶೂಟ್ ಮಾಡಿರೋಂಥ ವಿಡಿಯೋನ ಆ್ಯಡ್ ಮಾಡಿಬಿಟ್ಟು ಹಾಗೆ ಎಡಿಟ್ ಮಾಡ್ಬೋದು. ಇಂಥ ಫೀಚರ್ಸ್, ಒಳ್ಳೆ ಫೀಚರ್ಸ್ ಇದೆ ಅನ್ಬೋದು. ಆಮೇಲೆ ಇನ್ಸ್ಪಿರೇಷನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇದೆ ಫಾಲೋಯಿಂಗು. ಈ ಫಾಲೋಯಿಂಗ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ, ನಾವು ಯಾರನ್ನ ಫಾಲೋ ಮಾಡ್ತಾ ಇರ್ತೀವೋ ಅವ್ರು ಮಾಡಿದಂಥ ರೀಲ್ಸ್ ಮಾತ್ರ ಇಲ್ಲಿ ಬರುತ್ತೆ. ಇಲ್ಲ ಅಂತ ಅಂದರೆ, ಇನ್ಸ್ಪಿರೇಷನ್ ಅಂದರೆ ಟೋಟಲ್ ಆಲ್ ಓವರು ಟ್ರೆಂಡಿಂಗ್ ಆಗಿರೋಂಥ ಆಡಿಯೋಗಳು, ರೀಲ್ಸು ಎಲ್ಲನೂ ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಪ್ಲಸ್ ಇನ್ನೊಂದು ಇದೆಯಲ್ಲ, ಇಲ್ಲಿ ಈ ಆಪ್ಷನ್ಸ್ಗೆ ಬರ್ತೀನಿ. ನಾವು ಎಡಿಟ್ ಮಾಡಿದಂಥ ವಿಡಿಯೋಗಳಿರುತ್ತೆ, ಪ್ಲಸ್ ಕೊಟ್ಬಿಟ್ಟು ಆಮೇಲೆ ಎಡಿಟ್ ಮಾಡ್ಬೋದು. ಆಮೇಲೆ ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ, ನಾನು ಹೇಳದ್ನಲ್ಲ, ಇದೆಲ್ಲ ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಬೋದು ಅಂತ. ಫೀಚರ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಇಲ್ಲಿ ಇದೆ, ಜೂಮು, ಟೈಮಿಂಗ್ಸು, ಎಷ್ಟು ನಿಮಿಷಕ್ಕೆ ವಿಡಿಯೋ ಕಟ್ ಆಗಬೇಕು, ಸೇವ್ ಆಗಬೇಕು ಅಂತ. ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಇದೆ ನೋಡಿ, ಗ್ರೀನ್ ಸ್ಕ್ರೀನ್ ಆ್ಯಡ್ ಆಗೋಯ್ತು. ಬ್ಯಾಕ್ ಗ್ರೌಂಡ್ ಲೈಟಿಂಗ್ಸ್ ಇತ್ತು ಅಂದರೆ ಪರ್ಫೆಕ್ಟಾಗಿ ರಿಮೂವ್ ಮಾಡುತ್ತೆ. ನಾನು ನೋಡಿದೆ, ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮ್ಗೊಂದು ಸ್ವಲ್ಪ ಆ ಥರ ಕಾಣ್ಬೋದು. ಸೊ ಅದನ್ನ ಕ್ಲಿಕ್ ಮಾಡ್ಕೊತೀನಿ. ಬ್ಯಾಕ್ಗ್ರೌಂಡ್ಗೆ ಇಲ್ಲಿ ಡೈರೆಕ್ಟಾಗಿ ಚೇಂಜ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಇಲ್ಲಿ ಚೇಂಜ್ ಬ್ಯಾಕ್ಗ್ರೌಂಡಲ್ಲಿ ನಾವು ಯಾವ್ದಾದ್ರು ಇಮೇಜ್ ಕೊಟ್ಬಿಟ್ರೆ ಜಸ್ಟ್ ನಾನು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಬ್ಯಾಕ್ಗ್ರೌಂಡ್ ಇಮೇಜಲ್ಲಿ ಈ ಥರ ಬಂದ್ಬಿಡ್ತು. ಲೈಟಿಂಗ್ಸ್ ಇತ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆಡಿಯೋ ಇದೆಯಲ್ಲ, ಆಡಿಯೋ ಇಲ್ಲಿ ನೋಡ್ಬೋದು, ಫಾರ್ ಯು ಸೇವ್ಡ್ ಟ್ರೆಂಡಿಂಗ್ ಆಡಿಯೋಗಳಲ್ಲಿ ಇಲ್ಲಿ ಬರುತ್ತೆ. ಯಾವುದೋ ಒಂದು ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ರೆಕಾರ್ಡನ್ನು ಮಾಡ್ಕೋಬೋದು ನಾವು. ಆಮೇಲೆ ಇಲ್ಲಿ ಅನಾಲಿಟಿಕ್ಸ್ ಇದೆಯಲ್ಲ, ಇಲ್ಲಿ ಬನ್ನಿ ಫ್ರೆಂಡ್ಸ್. ರೀಲ್ಸ್ ವ್ಯೂಸ್ 66, ಲಾಸ್ಟ್ 7 days, ರೀಚ್ ಎಷ್ಟಾಗಿದೆ, ನೆಟ್ ಫಾಲೋವರ್ಸು, ಲೈಕ್ಸು, ಕಮೆಂಟ್ಸು, ಶೇರ್ಸು, ಲಾಸ್ಟ್ 7 days ಇದನ್ನು ಚೇಂಜ್ ಮಾಡಿಕೊಂಡ್ರೆ 14 days ಹಾಕಿದ್ರೆ ಮತ್ತೆ ಅದರ ಅನಾಲಿಟಿಕ್ಸ್ ಅನ್ನೋದು ನಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಆಮೇಲೆ 30 days ಎಷ್ಟು ಬಂದಿದೆ ನೋಡ್ಬೋದು. ನೀವೀಗ ನಾವು ಮಾಡಿದಂಥ ರೀಲ್ಸ್ ಎಲ್ಲ ಇಲ್ಲಿರುತ್ತೆ. ಎಕ್ಸಾಂಪಲ್ಗೆ ಇದೊಂದು ರೀಲನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸ್ಕಿಪ್ ರೇಟ್ ಎಷ್ಟಿದೆ, 65% ಇದೆ. ಆವ್ರೇಜ್ ವಾಚ್ ಟೈಮು 7.6 seconds ಇದೆ. ಆವ್ರೇಜಾಗಿ ನಾನು ಒಂದು ರೀಲ್ನ 7.6 seconds ನೋಡ್ತಿದ್ದಾರೆ. ಲೈಕ್ ರೇಟ್ ಎಷ್ಟಿದೆ, ಶೇರ್ ರೇಟ್ ಎಷ್ಟಿದೆ, ಕಮೆಂಟ್ ರೇಟ್ ಎಷ್ಟಿದೆ, ಇದರ ಎಲ್ಲ ಅನಾಲಿಟಿಕ್ಸನ್ನು ನಮ್ಗೆ ಇಲ್ಲಿ ತೋರಿಸುತ್ತೆ. ಇದು ನೋಡಿಕೊಂಡು ನೆಕ್ಸ್ಟ್ ರೀಲ್ ಮಾಡಬೇಕು, ನಾವು ಏನೇನು ಮಾಡಬೇಕು ಅಂತ ಚೇಂಜಸನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಂಥ ಅದ್ಭುತವಾದ ಫೀಚರ್ಸ್ ಅನ್ನೋದು ಈ ಒಂದು ಎಡಿಟ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಓನ್ ಅಪ್ಲಿಕೇಶನು.
ಇದನ್ನ ತಪ್ಪದೆ ಪ್ರತಿಯೊಬ್ಬರು ರೀಲ್ಸ್ ಮಾಡೋರು ಯೂಸ್ ಮಾಡಿಕೊಂಡ್ರೆ ಅದ್ಭುತವಾಗಿ ಎಡಿಟ್ಸನ್ನು ಮಾಡ್ಬೋದು, ಫಾಲೋವರ್ಸನ್ನು ಗೇನ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.